ಎಲ್ರಿಗೂ ನಮಸ್ಕಾರ. ಇವತ್ತಿನ ಟಾಪಿಕ್ ಪಾಲಿಹೈಡ್ರಾಮ್ನಿಯಾಸ್ ಅಂದರೆ ಆಮ್ನಿಯೋಟಿಕ್ ಫ್ಲೂಯಿಡ್ ನಾರ್ಮಲ್ ರೇಂಜ್ಗಿಂತ ಯಾವಾಗ ಜಾಸ್ತಿ ಇರುತ್ತೆ ಅದನ್ನು ಪಾಲಿಹೈಡ್ರಾಮ್ನಿಯಾಸ್ ಅಂತ ಕರೀತಾರೆ. ಹೇಗೆ ಮಗುವಿನ ಸುತ್ತ ಇರುವಂತಹ ನೀರು ಅಂದರೆ ಆಮ್ನಿಯೋಟಿಕ್ ಫ್ಲೂಯಿಡ್ ಯಾವಾಗ ಕಮ್ಮಿ ಇರುತ್ತೆ ಮಗು ಹೇಗೆ ಸರ್ವೈವ್ ಆಗಲ್ವೋ ಹಾಗೆಯೇ ಮಗುವಿನ ಸುತ್ತ ಇರುವಂಥ ನೀರು ತುಂಬ ಜಾಸ್ತಿ ಇತ್ತು ಅಂತಂತಂದ್ರೂ ಕೂಡ ಸುಮಾರಷ್ಟು ತೊಂದರೆ ಆಗುತ್ತೆ ತಾಯಿಗೆ ಆ್ಯಂಡ್ ಮಗುವಿಗೆ. ಏನೆಲ್ಲ ತೊಂದರೆ ಆಗುತ್ತೆ ಅಂತಂದರೆ ಫಸ್ಟು ಬ್ಯಾಕ್ ಪೇನ್. ಥರ್ಡ್ ಟ್ರೈಮೆಸ್ಟ್ರಲ್ಲಿ ಬ್ಯಾಕ್ ಪೇನ್ ಸುಮಾರಷ್ಟು ಜನಕ್ಕೆ ಆಗುತ್ತೆ. ಆದರೆ ಆಮ್ನಿಯೋಟಿಕ್ ಫ್ಲೂಯಿಡ್ ಜಾಸ್ತಿ ಇದ್ದಂಥ ಸಂದರ್ಭದಲ್ಲಿ ಸಿವಿಯರ್ ಬ್ಯಾಕ್ ಪೇನ್ ಆಗುತ್ತೆ ಆ್ಯಂಡ್ ಶಾರ್ಟ್ನೆಸ್ ಆಫ್ ಬ್ರೆತ್ ಅಂತಂದರೆ ತಾಯಿಗೆ ಉಸಿರಾಡೋದಕ್ಕೆ ಕಷ್ಟ ಆಗುವಂಥದ್ದು ಆ್ಯಂಡ್ ಪ್ರೀಟರ್ಮ್ ಡೆಲಿವರಿ ಆಗಬಹುದು ಆ್ಯಂಡ್ ಪ್ರೀಟರ್ಮ್ ರಪ್ಚರ್ ಆಫ್ ಮೆಂಬ್ರೇನ್ಸ್ ಅಂತಂದರೆ ಅವಧಿಗೂ ಮುಂಚೆನೇ ಮಗುವಿನ ಸುತ್ತ ಇರುವಂತಹ ಪದರಗಳು ಅಂದರೆ ಮಗುನ ಪ್ರೊಟೆಕ್ಟ್ ಮಾಡೋದಕ್ಕೆ ಸುಮಾರಷ್ಟು ಲೇಯರ್ಸ್ ಇರುತ್ತೆ. ಅವೆಲ್ಲ ಡೆಲಿವರಿ ಡೇಟ್ ಬರೋಕ್ಕಿಂತ ಮುಂಚೆನೇ ಅವೆಲ್ಲ ಬ್ರೇಕ್ ಆಗಿ ಓಪನ್ ಆಗುವಂಥದ್ದು. ಓಕೆ, ಇದ್ರ ಜೊತೆಗೆ ಇನ್ಫೆಕ್ಷನ್ಸ್ ಆಗಿರಬಹುದು ಆ್ಯಂಡ್ ಜೆನೆಟಿಕಲ್ ಆ್ಯಂಡ್ ಸ್ಟ್ರಕ್ಚರಲ್ ಪ್ರಾಬ್ಲಮ್ಸ್, ಮಗುವಿಗೆ ಸ್ಟ್ರಕ್ಚರಲ್ ಆ್ಯಂಡ್ ಜೆನೆಟಿಕಲ್ ಪ್ರಾಬ್ಲಮ್ಸ್ ಏನಾದರೂ ಕಂಡೀಷನ್ಸ್ ಏನಾದರೂ ಇದ್ದಿರಬಹುದು ಆ್ಯಂಡ್ ಇದರ ಜೊತೆಗೆ ಪೋಸ್ಟ್ ಪಾರ್ಟಮ್ ಹೆಮರೇಜ್ ಆಗ್ಬೋದು, ಫೀಟಲ್ ಅನಿಮಿಯಾ ಆಗಬಹುದು. ಸೊ ಇದನ್ನು ಟ್ರೀಟ್ ಮಾಡೋದು ಕೂಡ ಮುಖ್ಯ. ಸೊ ಆಮ್ನಿಯೋಟಿಕ್ ಫ್ಲೂಯಿಡ್ನ ಕಮ್ಮಿ ಮಾಡಬಹುದಾ ಅಂತಂತ ಕೇಳಿದ್ರೆ ಖಂಡಿತವಾಗ್ಲೂ ಕಮ್ಮಿ ಮಾಡ್ಬೋದು. ಬಟ್ ಕಮ್ಮಿ ಮಾಡಬೇಕಾ ಮಾಡಬಾರ್ದಾ ಆ್ಯಂಡ್ ಹೇಗೆ ಕಮ್ಮಿ ಮಾಡಬೇಕು ಅನ್ನೋದು ನೀವು ಪ್ರೆಗ್ನೆನ್ಸಿಯ ಯಾವ ಟ್ರೈಮೆಸ್ಟ್ರಲ್ಲಿ ಇದ್ದೀರಾ ಅಂದರೆ ಗೆಸ್ಟೇಷನಲ್ ಏಜ್, ಯಾವ ಗೆಸ್ಟೇಷನಲ್ ಏಜ್ನಲ್ಲಿ ಇದ್ದೀರಾ ಅನ್ನೋದಾಗಿರಬಹುದು ಆ್ಯಂಡ್ ಸಿವಿಯಾರಿಟಿ ಆ್ಯಂಡ್ ಹೌ ಸಿವಿಯರ್ ಇಟ್ ಇಸ್, ನಿಮ್ಮ ಆಮ್ನಿಯೋಟಿಕ್ ಫ್ಲೂಯಿಡ್ ಎಷ್ಟು ಜಾಸ್ತಿ ಇದೆ ಆ್ಯಂಡ್ ಅದರಿಂದ ನಿಮಗೆ ಏನೇನೆಲ್ಲ ತೊಂದರೆ ಆಗ್ತಾಯಿದೆ, ಸಿಂಪ್ಟಮ್ಸ್ ಏನೇನೆಲ್ಲ ಇದೆ ಅನ್ನೋದಾಗಿರಬಹುದು ಆ್ಯಂಡ್ ಕಾರಣ, ಯಾವ ಕಾರಣಕ್ಕೆ ನಿಮ್ಮ ಆಮ್ನಿಯೋಟಿಕ್ ಫ್ಲೂಯಿಡ್ ಅಷ್ಟೊಂದು ಜಾಸ್ತಿ ಆಗಿದೆ ಅನ್ನೋದಾಗಿರ್ಬೋದು. ಈ ಎಲ್ಲದರ ಆಧಾರದ ಮೇಲೆ ಡಾಕ್ಟರ್ಸು ಆಮ್ನಿಯೋಟಿಕ್ ಫ್ಲೂಯಿಡ್ನ ಕಮ್ಮಿ ಮಾಡಬೇಕಾ ಮಾಡಬಾರ್ದಾ, ಏನು ಮಾಡಬೇಕು, ಹೇಗೆ ಮಾಡಬೇಕು, ಯಾವ ಪರ್ಟಿಕ್ಯುಲರ್ ಆಪ್ಷನ್ಸ್ನ ಚೂಸ್ ಮಾಡಬೇಕು ಅನ್ನೋದನ್ನು ಡಾಕ್ಟರ್ಸು ಡಿಸೈಡ್ ಮಾಡ್ತಾರೆ ಈ ಎಲ್ಲದರ ಆಧಾರದ ಮೇಲೆ. ಓಕೆ, ಫಸ್ಟ್ ಥಿಂಗು ಅಬ್ಸರ್ವೇಷನ್. ಮೈಲ್ಡ್ ಆ್ಯಂಡ್ ಮಾಡ್ರೇಟ್ ಪಾಲಿಹೈಡ್ರಾಮ್ನಿಯಾಸ್ ಇತ್ತು ಅಂತಂತಂದರೆ ಯೂಶ್ವಲ್ ಆಗಿ ಏನು ಟ್ರೀಟ್ಮೆಂಟ್ ಆಪ್ಷನ್ಸ್ ಆಫ್ ಮಾಡೋಷ್ಟು ಅವಶ್ಯಕತೆ ಇರೋದಿಲ್ಲ. ಸೊ ಹಾಗಾಗಿ ಡಾಕ್ಟರ್ಸ್ ಏನು ಮಾಡ್ತಾರೆ, ಜಸ್ಟ್ ಅಲ್ಟ್ರಾಸೌಂಡ್ ಥ್ರೂ ಫೀಟಲ್ ಗ್ರೋತ್ನ ಮಾನಿಟರ್ ಮಾಡ್ತಾ ಇರ್ತಾರೆ ಆ್ಯಂಡ್ ಡಯಾಬಿಟಿಸ್ ಸ್ಕ್ರೀನಿಂಗ್ ಮಾಡ್ತಾರೆ. ದಿಸ್ ಇಸ್ ದ ಬೇಸಿಕ್ ಥಿಂಗ್. ತಾಯಿಗೇನಾದರೂ GDM ಇತ್ತು ಅಂತಂದರೆ ಅದರಿಂದ ಆಮ್ನಿಯೋಟಿಕ್ ಫ್ಲೂಯಿಡ್ ಜಾಸ್ತಿ ಆಗ್ತಾ ಇದೆಯಾ ಹೇಗೆ ಅನ್ನೋದನ್ನು ಮಾನಿಟರ್ ಮಾಡ್ತಾರೆ ಆ್ಯಂಡ್ ಮೋಸ್ಟ್ ಆಫ್ ದಿ ಪಾಲಿಹೈಡ್ರಾಮ್ನಿಯಾಸ್ ಕಂಡೀಷನ್ಸ್ ಏನಿರುತ್ತೆ ತಾವೇ ಓವರ್ ದ ಪೀರಿಯಡ್ ಸ್ಟೆಬಿಲೈಸ್ ಆಗಿ ನಾರ್ಮಲೈಸ್ ಆಗ್ತವೆ. ಸೊ ಟ್ರೀಟ್ಮೆಂಟ್ ಅವಶ್ಯಕತೆ ಇರೋದಿಲ್ಲ ಮೋಸ್ಟ್ ಆಫ್ ದಿ ಕೇಸಸಲ್ಲಿ. ಆ್ಯಂಡ್ ಮೈಲ್ಡ್ ಆ್ಯಂಡ್ ಮಾಡ್ರೇಟ್ ಇತ್ತು ಅಂತಂತಂದರೆ ಡಾಕ್ಟರ್ ಕೂಡ ಏನೂ ಹೇಳೋದಿಲ್ಲ, ಏನು ಟ್ರೀಟ್ಮೆಂಟ್ ಕೊಡಬೇಕು ಅನ್ನೋದನ್ನು ಕೂಡ ಹೇಳೋದಿಲ್ಲ. ಸೊ ಸಿವಿಯಾರಿಟಿ ಮ್ಯಾಟರ್ಸ್ ಅ ಲಾಟ್. ನಿಮಗೆ ಮೈಲ್ಡ್ ಆ್ಯಂಡ್ ಮಾಡ್ರೇಟ್ ಇತ್ತು ಅಂತಂತಂದರೆ ಯಾವುದೇ ಟ್ರೀಟ್ಮೆಂಟ್ನ ಅವಶ್ಯಕತೆ ಇಲ್ಲ ಆ್ಯಂಡ್ ಎನಿ ಸ್ಪೆಸಿಫಿಕ್ ರೀಸನ್ನಿಂದ ಆಗ್ತಾಯಿದೆ. ನನಗೀಗ ಆಲ್ರೆಡಿ GDM ಇತ್ತು. ಸೊ GDMಯಿಂದ ಆಮ್ನಿಯೋಟಿಕ್ ಫ್ಲೂಯಿಡ್ ಜಾಸ್ತಿ ಆಗುತ್ತೆ ಅನ್ನೋದು ಫಸ್ಟಿಗೆ ನನಗೆ ಗೊತ್ತು ಆ್ಯಂಡ್ ಡಾಕ್ಟರ್ಸಿಗೆ ಕೂಡ ಗೊತ್ತಿರೋದ್ರಿಂದ ನನ್ನ ಆಲ್ರೆಡಿ ಆಮ್ನಿಯೋಟಿಕ್ ಫ್ಲೂಯಿಡ್ ಜಾಸ್ತಿ ಅಂತ ತೋರಿಸ್ತಾ ಇತ್ತು ಅಂತಂದರೆ ಡಾಕ್ಟರ್ಸು ನನಗೆ GDMಗೆ ಫಸ್ಟು ಟ್ರೀಟ್ಮೆಂಟ್ ಕೊಡ್ತಾರೆ. ಓಕೆ, ಸೊ ಈ ಥರ ನಾವು ಒಂದು ಎಕ್ಸಾಂಪಲ್ ಹೇಳಿದ್ದು. ಸೊ ಯಾವ ಕಾರಣಕ್ಕೆ ಅನ್ನೋದು ಅನ್ಐಡೆಂಟಿಫೈಡ್ ಏನಾದರೂ ಇತ್ತು ಆ್ಯಂಡ್ ಮೈಲ್ಡ್ ಆ್ಯಂಡ್ ಮಾಡ್ರೇಟ್ ಪಾಲಿಹೈಡ್ರಾಮ್ನಿಯಾಸ್ ಇತ್ತು ಆ್ಯಂಡ್ ಸಿವಿಯರ್ ಅನ್ನೋ ಅಷ್ಟಿಲ್ಲ ಅಂತಂತಂದವಾಗ ಡಾಕ್ಟರ್ಸ್ ಏನು ಮಾಡ್ತಾರೆ, ಜಸ್ಟ್ ನಾರ್ಮಲ್ ರುಟೀನ್ ಚೆಕಪ್ಸ್ ಮಾಡಿ ಅಬ್ಸರ್ವೇಷನ್ನಲ್ಲಿ ಇಟ್ಕೊಂಡು ಟ್ರೀಟ್ ಮಾಡ್ತಾರೆ. ಓಕೆ, ನೆಕ್ಸ್ಟು ಟ್ರೀಟಿಂಗ್ ಅಂಡರ್ಲೈನ್ ಕಂಡೀಷನ್ಸ್. ನಾನು ಆಲ್ರೆಡಿ ಹೇಳ್ದಂಗೆ ಸ್ಪೆಸಿಫಿಕ್ ಕಂಡೀಷನ್ ಏನಾದರೂ, ಸ್ಪೆಸಿಫಿಕ್ ಪ್ರಾಬ್ಲಮ್ ಏನಾದರೂ ಇದೆ ಅನ್ನೋದು ಗೊತ್ತಾಯಿತು ಅಂತಂತಂದರೆ ಡಾಕ್ಟರ್ಸು ಆ ಪರ್ಟಿಕ್ಯುಲರ್ ಕಾರಣದಿಂದ ನಿಮ್ಮ ಆಮ್ನಿಯೋಟಿಕ್ ಫ್ಲೂಯಿಡ್ ಜಾಸ್ತಿ ಆಗ್ತಾ ಇದೆ ಅನ್ನೋದು ಗೊತ್ತಾಯಿತು ಅಂತಂದರೆ ಆ ಕಾರಣನ ಸಾಲ್ವ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ. ಲೈಕ್ GDM, ನನಗೆ GDM ಇತ್ತು ಅಂತ ಅಂದಿದ್ದರಿಂದ ಅದರಿಂದ ಸ್ಟ್ರೈಟಾಗಿ ಆಮ್ನಿಯೋಟಿಕ್ ಫ್ಲೂಯಿಡು ಜಾಸ್ತಿ ಆಗುತ್ತೆ ಅಂತಂದಮೇಲೆ ನನ್ನ ಶುಗರ್ ಲೆವೆಲ್ಸ್ನ ಕಂಟ್ರೋಲ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ. ಓಕೆ, ಇಟ್ ಮೇ ಬಿ ಟ್ಯಾಬ್ಲೆಟ್ಸ್ ಆರ್ ಇಟ್ ಮೇ ಬಿ ಇನ್ಸುಲಿನ್. ನನಗೆ ಇನ್ಸುಲಿನ್ಸ್ ಕೊಡ್ತಾಯಿದ್ರು. ಸೊ ಬೆಳಗ್ಗೆ ರಾತ್ರಿ 2 ಡೋಸ್ ಇನ್ಸುಲಿನ್ ತೊಗೊತಾ ಇದ್ದಿದ್ದು ನಾನು. ಓಕೆ, ಸೊ ಈ ಥರ GDMಯಿಂದ ನಿಮ್ಮ ಆಮ್ನಿಯೋಟಿಕ್ ಫ್ಲೂಯಿಡ್ ಜಾಸ್ತಿ ಆಗ್ತಾ ಇತ್ತು ಅಂತಂದರೆ ಅದನ್ನು ಟ್ರೀಟ್ ಮಾಡ್ತಾರೆ. ಇನ್ಫೆಕ್ಷನ್ ಆಗಿದ್ದು, ಯಾವುದೇ ಒಂದು ಪರ್ಟಿಕ್ಯುಲರ್ ಇನ್ಫೆಕ್ಷನ್ ಆಗಿದ್ದು ಅದರಿಂದ ನಿಮ್ಮ ಆಮ್ನಿಯೋಟಿಕ್ ಫ್ಲೂಯಿಡ್ ಜಾಸ್ತಿ ಆಗ್ತಾ ಇತ್ತು ಅಂತಂತಂದರೆ ಇನ್ಫೆಕ್ಷನ್ನ ಟ್ರೀಟ್ ಮಾಡ್ತಾರೆ. ಇನ್ನು ಮಗುಗೇನಾದರೂ ಸ್ವ್ಯಾಲೋಯಿಂಗ್ ಪ್ರಾಬ್ಲಮ್ಸ್ ಏನಾದರೂ ಇತ್ತು ಅಂತಂತಂದರೆ ಅದನ್ನು ಕ್ಲೋಸ್ ಆಗಿ ಮಾನಿಟರ್ ಮಾಡಿ ಏನು ಮಾಡಬೇಕೋ ಅದನ್ನು ಮಾಡ್ತಾರೆ. ಆ್ಯಂಡ್ ಕೆಲವೊಂದಿಷ್ಟು ಟೈಮಲ್ಲಿ ಮಗುವಿಗೆ ಅನಿಮಿಯಾ ಇತ್ತು ಅಂತಂದ್ರೂ ಕೂಡ ಯೂರಿನ್ ಔಟ್ಪುಟ್ ಜಾಸ್ತಿ ಇರುತ್ತಂತೆ. ಸೊ ಅದರಿಂದ ಆಮ್ನಿಯೋಟಿಕ್ ಫ್ಲೂಯಿಡ್ ಜಾಸ್ತಿ ಆಗುತ್ತಂತೆ.
ಸೊ ಹಾಗಾಗಿ ಅನಿಮಿಯಾ ಇತ್ತು, ಮಗುಗೆ ಅನಿಮಿಯಾ ಇತ್ತು ಅಂತಂತಂದರೆ ಅದನ್ನು ಅಡ್ರೆಸ್ ಮಾಡ್ತಾರೆ. ಈ ಥರ ಪರ್ಟಿಕ್ಯುಲರ್ ಪ್ರಾಬ್ಲಮಿಂದ ನಿಮಗೇನಾದರೂ ಆಮ್ನಿಯೋಟಿಕ್ ಫ್ಲೂಯಿಡ್ ಜಾಸ್ತಿ ಆಗ್ತಾ ಇತ್ತು ಅಂತಂತಂದರೆ ಆ ಪರ್ಟಿಕ್ಯುಲರ್ ಕಾಸ್ನ ಟ್ರೀಟ್ ಮಾಡ್ತಾರೆ. ಸೊ ದ್ಯಾಟ್ ನಿಮ್ಮ ಆಮ್ನಿಯೋಟಿಕ್ ಫ್ಲೂಯಿಡು ಸ್ಟೆಬಿಲೈಸ್ ಆಗುತ್ತೆ, ನಾರ್ಮಲ್ ರೇಂಜಿಗೆ ಬರುತ್ತೆ. ನೆಕ್ಸ್ಟು ಆಮ್ನಿಯೋ ರಿಡಕ್ಷನ್. ಇದರಲ್ಲಿ ಲಿಟ್ರಲಿ ಫಿಸಿಕಲ್ಲಾಗಿ ಆಮ್ನಿಯೋಟಿಕ್ ಫ್ಲೂಯಿಡ್ನ ರಿಮೂವ್ ಮಾಡ್ತಾರೆ, ಡ್ರೈನ್ ಮಾಡ್ತಾರೆ. ಹೇಗೆ ಅಂತಂತಂದರೆ ಆಮ್ನಿಯೋಸೆಂಟಸಿಸ್ ಬಗ್ಗೆ ಕೇಳಿರಬೇಕು. ಆಮ್ನಿಯೋಸೆಂಟಸಿಸ್ ಅಂತಂತಂದರೆ ಕ್ರೋಮೋಸೋಮಲ್ ಅಬ್ನಾರ್ಮಲಿಟೀಸ್ ಏನಾದರೂ ಇತ್ತು ಅಂತ ಇದ್ದರೆ ಅದನ್ನು ಫೈಂಡ್ ಔಟ್ ಮಾಡೋಕ್ಕೋಸ್ಕರ ಮಾಡುವಂತಹ ಟೆಸ್ಟ್. ಸೊ ಅದೇ ಥರ ಸಿಮಿಲರ್ ಆಗಿ ನೀಡಲ್ನ ಯೂಸ್ ಮಾಡಿಬಿಟ್ಟು ಆಮ್ನಿಯೋಟಿಕ್ ಫ್ಲೂಯಿಡ್ನ ಡ್ರೈನ್ ಮಾಡ್ತಾರೆ. ಓಕೆ, ಅಂದರೆ ಹೊರಗಡೆ ಆಚೆ ಬರೋ ಹಾಗೆ ಮಾಡ್ತಾರೆ ವಿತ್ ಹೆಲ್ಪ್ ಆಫ್ ನೀಡಲ್ ಅಂಡರ್ ಗೈಡೆನ್ಸ್ ಆಫ್ ಅಲ್ಟ್ರಾಸೌಂಡ್. ಓಕೆ, ಬಟ್ ಇದು ಯಾವಾಗ ಮಾಡ್ತಾರೆ, ಇದು ಎಲ್ಲರಿಗೂ ಮಾಡೋದಿಲ್ಲ. ಯಾವಾಗ ತುಂಬ ಸೀವಿಯರ್ ಕೇಸ್ ಆಫ್ ಪಾಲಿಹೈಡ್ರಾಮ್ನಿಯಸ್ ಇದ್ದು ತಾಯಿಗೆ ತುಂಬಾ ತೊಂದರೆ ಆಗ್ತಾಯಿತ್ತು, ಉಸಿರಾಡೋದಕ್ಕೆ ಕಷ್ಟ ಆಗ್ತಾಯಿತ್ತು, ಪ್ರೀಟರ್ಮ್ ಡೆಲಿವರಿ ಆಗೇ ಬಿಡುತ್ತೆ ಆ್ಯಂಡ್ ಮೆಂಬ್ರೇನ್ ರಪ್ಚರ್ ಆಗೋ ಅಂತಹ ಕಂಡೀಷನ್ಗೆ ಏನಾದರೂ ರೀಚ್ ಆಗಿತ್ತು ಅಂತಂತಂದರೆ ಮಾತ್ರ ಅಂಥ ಟೈಮಲ್ಲಿ ಈ ಆಮ್ನಿಯೋ ರಿಡಕ್ಷನ್ ಪ್ರಾಸೆಸ್ನ ಮಾಡ್ತಾರೆ. ಯೂಶ್ವಲ್ ಆಗಿ ಮಾಡ್ತಾರೆ, ಅಂದರೆ ಫಿಸಿಕಲಾಗಿ ಆಮ್ನಿಯೋಟಿಕ್ ಫ್ಲೂಯಿಡ್ನ ಹೊರಗಡೆ ತೆಗಿಯೋದು. ಓಕೆ, ಇದನ್ನು ಮಾಡ್ತಾರೆ. ಬಟ್ ಇದನ್ನು ಮಾಡೋದ್ರಿಂದ ಇನ್ಫೆಕ್ಷನ್ ಆಗುವಂತಹ ಸಾಧ್ಯತೆ ಇರುತ್ತೆ. ಈಗ ನೀಡಲ್ನ ಹೀಗೆ ಚುಚ್ಚಿರ್ತಾರಲ್ವ, ಸೊ ಹಾಗಾಗಿ ಮೆಂಬ್ರೇನ್ ರಪ್ಚರ್ ಆಗುವಂತಹ ಸಾಧ್ಯತೆ ಇರುತ್ತೆ. ಅದರಿಂದನೂ ಕೂಡ ಪ್ರಾಬ್ಲಮ್ ಆಗುವಂತಹ ಸಾಧ್ಯತೆ ಇರುತ್ತೆ. ಇಮಿಡಿಯೇಟಾಗಿ ಕಾಂಟ್ರಾಕ್ಷನ್ ಕೂಡ ಸ್ಟಾರ್ಟ್ ಆಗ್ಬೋದು ಆ್ಯಂಡ್ ಆಮ್ನಿಯೋಟಿಕ್ ಫ್ಲೂಯಿಡು ಮತ್ತೆ ರೀಅಕ್ಯುಮುಲೇಟ್ ಮತ್ತೆ ಕಲೆಕ್ಟ್ ಆಗುವಂತಹ ಸಾಧ್ಯತೆ ಇರುತ್ತೆ. ಯಾಕೆ ಅಂತಂತಂದರೆ ಯಾವ ಕಾರಣಕ್ಕೆ ಆಮ್ನಿಯೋಟಿಕ್ ಫ್ಲೂಯಿಡು ಜಾಸ್ತಿ ಆಗಿದೆ ಆ ಪರ್ಟಿಕ್ಯುಲರ್ ಕಾರಣನ ನೀವು ಅಡ್ರೆಸ್ ಮಾಡಿಲ್ಲ, ಅದನ್ನು ರಿಸಾಲ್ವ್ ಮಾಡಿಲ್ಲ, ಜಸ್ಟ್ ಆಮ್ನಿಯೋಟಿಕ್ ಫ್ಲೂಯಿಡ್ನ ತೆಗಿತಾ ಇದ್ದೀರಾ. ಹಾಗಾಗಿ ನೀವು ಕಾಸ್ನ ಸಾಲ್ವ್ ಮಾಡಿಲ್ಲ ಅಲ್ವಾ. ಸೊ ಹಾಗಾಗಿ ಅದೇ ಕಾರಣದಿಂದ ಮತ್ತೆ ನಿಮ್ಮ ಆಮ್ನಿಯೋಟಿಕ್ ಫ್ಲೂಯಿಡು ತುಂಬ್ಕೋಬಹುದು. ಓಕೆ, ಸೊ ಇಟ್ಸ್ ನಾಟ್ ಅ ಪರ್ಮನೆಂಟ್ ಸೊಲ್ಯೂಷನ್. ಓಕೆ, ಸೊ ಇದನ್ನು ಆಮ್ನಿಯೋ ರಿಡಕ್ಷನ್ ಪ್ರಾಸೆಸ್ನ ಯೂಶ್ವಲ್ ಆಗಿ ರೂಟೀನ್ ಆಗಿ ಎಲ್ಲರಿಗೂ ಮಾಡೋದಿಲ್ಲ. ಯಾಕೆ ಅಂತಂದರೆ ಇದ್ರ ಸೈಡ್ ಎಫೆಕ್ಟ್ಸ್ ಕೂಡ ಇದೆ ಆ್ಯಂಡ್ ಇದು ಪರ್ಮನೆಂಟ್ ಸೊಲ್ಯೂಷನ್ ಕೂಡ ಅಲ್ಲ. ನಿಮ್ಮ ಆಮ್ನಿಯೋಟಿಕ್ ಫ್ಲೂಯಿಡು ಜಾಸ್ತಿ ಆಗೋದನ್ನು ತಪ್ಪಿಸೋದೂ ಇಲ್ಲ, ಕಮ್ಮಿನೂ ಮಾಡೋದಿಲ್ಲ. ಜಸ್ಟ್ ನೀವೇನು ಮಾಡ್ತಾಯಿದ್ದೀರಾ, ಜಾಸ್ತಿ ಆಗಿರೋದನ್ನು ತೆಗೆದು ಹಾಕ್ತಾಯಿದ್ದೀರಾ ಅಷ್ಟೇ. ಓಕೆ, ಸೊ ಇದು ರೂಟೀನ್ ಅಲ್ಲ. ಬಟ್ ವೆನ್ ಇಟ್ ಸೋ ಸಿವಿಯರ್, ತಾಯಿಗೆ ಕಷ್ಟ ಆಗ್ತಾ ಇದೆ ಅನ್ನೋವಂಥ ಸಿಚುವೇಶನ್ ಇತ್ತು ಅಂತಂದರೆ ಮಾತ್ರ ಇದನ್ನು ಆಫ್ ಮಾಡ್ತಾರೆ. ನೆಕ್ಸ್ಟು ಸರ್ಟನ್ ಮೆಡಿಸಿನ್ಸ್. ಈ ಮೆಡಿಸಿನ್ಸ್ ಏನು ಮಾಡುತ್ತೆ ಅಂತಂದರೆ ಫೀಟಲ್ ಯೂರಿನ್ ಔಟ್ಪುಟ್ನ ಕಮ್ಮಿ ಮಾಡುತ್ತೆ. ಅಂದರೆ ಮಗು ಸುಸು ಏನು ಮಾಡುತ್ತಲ್ಲ, ಹೊಟ್ಟೆನಲ್ಲಿರೋ ಮಗು ಸುಸು ಮಾಡುತ್ತೆ, ಆ ಸುಸುನು ಕೂಡ ಆಮ್ನಿಯೋಟಿಕ್ ಫ್ಲೂಯಿಡಿಗೆ ಕಾಂಟ್ರಿಬ್ಯೂಟ್ ಮಾಡುತ್ತೆ. ಅಂತಂದರೆ ಟೋಟಲ್ ಆಮ್ನಿಯೋಟಿಕ್ ಫ್ಲೂಯಿಡ್ ಏನಿರುತ್ತೆ ಅದರಲ್ಲಿ ಮಗುವಿನ ಸುಸು ಕೂಡ ಪಾರ್ಟ್ ಆಫ್ ಇಟ್. ಸೊ ಹಾಗಾಗಿ ಕೆಲವೊಂದಿಷ್ಟು ಮೆಡಿಸಿನ್ನ ಕೊಟ್ಟು ಮಗುವಿನ ಯೂರಿನ್ ಔಟ್ಪುಟ್ನ ಕಮ್ಮಿ ಮಾಡ್ತಾರೆ ಆ್ಯಂಡ್ ಸ್ಟಾಪ್ ಮಾಡ್ತಾರೆ. ಸೊ ಇದರಿಂದ ಆಮ್ನಿಯೋಟಿಕ್ ಫ್ಲೂಯಿಡ್ ಓವರಾಲ್ ಆಮ್ನಿಯೋಟಿಕ್ ಫ್ಲೂಯಿಡ್ ಲೆವೆಲ್ ಕೂಡ ಕಮ್ಮಿ ಆಗುತ್ತೆ. ಆಯಿತಾ, ಆದರೆ ಇದು ತುಂಬ ರೇರಾಗಿ ಯೂಸ್ ಮಾಡ್ತಾರೆ. ಯಾಕೆ ಅಂತಂದರೆ ಈ ಮೆಡಿಸಿನ್ನಿಂದ ಮಗುವಿಗೆ ತೊಂದರೆ ಆಗುತ್ತೆ. ಓಕೆ, ಯಾಕೆ ಅಂತಂದರೆ ಫೋರ್ಸ್ಫುಲ್ಲಾಗಿ ಸುಸು ಮಾಡೋದನ್ನು ಸ್ಟಾಪ್ ಮಾಡ್ತಾರಲ್ವಾ, ಸೊ ವಿಚ್ ಈಸ್ ನಾಟ್ ಗುಡ್, ಅದು ನ್ಯಾಚುರಲ್ ಅಲ್ಲ. ಸೊ ಹಾಗಾಗಿ ಮಗುವಿಗೆ ತೊಂದರೆ ಆಗುತ್ತೆ. ಹಾಗಾಗಿ ಈ ಮೆಡಿಸಿನ್ ಕೊಟ್ಟು ಏನು ಸ್ಟಾಪ್ ಮಾಡ್ತಾರಲ್ಲ, ಮಗುವಿನ ಸುಸುನ ಸ್ಟಾಪ್ ಮಾಡೋ ಅಂಥ ಪ್ರಾಸೆಸ್ ಏನಿದೆ ಅದನ್ನು ಯೂಶ್ವಲ್ಲಾಗಿ ಫಾಲೋ ಮಾಡೋದಿಲ್ಲ, ಆದರೆ ರೇರಾಗಿ ಮಾಡ್ತಾರೆ. ಓಕೆ, ಸೊ ಆಲ್ ಟುಗೆದರ್ ಡಾಕ್ಟರ್ಸ್ ಏನು ಮಾಡ್ತಾರೆ, ಓವರ್ ಆಲ್ ರಿಸ್ಕ್ ಏನಿದೆ ಆ ರಿಸ್ಕ್ನ ರೆಡ್ಯೂಸ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ ಹೊರತು ನಿಮಗೆ ನಾರ್ಮಲ್ ರೇಂಜಿಗೆ ಆಮ್ನಿಯೋಟಿಕ್ ಫ್ಲೂಯಿಡ್ನ ತೊಗೊಂಬರಬೇಕು ಅಂತ ಟ್ರೈ ಮಾಡೋದಿಲ್ಲ. ಆಯಿತಾ, ನಿಮ್ಮ ಓವರ್ ಆಲ್ ರಿಸ್ಕ್ ಏನಿದೆ ಅದನ್ನು ಕಮ್ಮಿ ಮಾಡೋದಕ್ಕೆ ಟ್ರೈ ಮಾಡ್ತಾರೆ, ಅದನ್ನು ಸಾರ್ಟ್ ಔಟ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ. ಯಾವ ಕಾರಣದಿಂದ ನಿಮಗೆ ಆಮ್ನಿಯೋಟಿಕ್ ಫ್ಲೂಯಿಡ್ ಜಾಸ್ತಿ ಆಗಿದೆ ಅದನ್ನು ಅಡ್ರೆಸ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ ಹೊರತು ಜಸ್ಟ್ ಟು ಬ್ರಿಂಗ್ ಡೌನ್ ದ ಆಮ್ನಿಯೋಟಿಕ್ ಫ್ಲೂಯಿಡ್ ಅಂತ ಅಲ್ಲ. ಆಯಿತಾ, ನಿಮಗೆ ಲೆವೆಲ್ಸ್ನ ಕಮ್ಮಿ ಮಾಡೋದಕ್ಕೋಸ್ಕರ ಟ್ರೈ ಮಾಡೋದಿಲ್ಲ, ಓವರ್ ಆಲ್ ಸಿಚುವೇಶನ್ಸ್ನ ಅಡ್ರೆಸ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ. ಓಕೆ, ಆಮ್ನಿಯೋಟಿಕ್ ಫ್ಲೂಯಿಡ್ ಬಗ್ಗೆ ಮತ್ತೇನಾದರೂ ಡೌಟ್ಸ್ ಇತ್ತು ಅಂತಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಖಂಡಿತವಾಗ್ಲೂ ಉತ್ತರ ಕೊಡೋದಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂತಂತಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಶೇರ್ ಮಾಡಿ ಆ್ಯಂಡ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಈ ವಿಡಿಯೋನ ಹೈಪ್ ಮಾಡಿ. ಓಕೆ, ಹೈಪ್ ಈಸ್ ಆಲ್ಸೋ ಅವೈಲೇಬಲ್. ಸೊ ಇದರಿಂದ ಏನಾಗುತ್ತೆ, ಸುಮಾರಷ್ಟು ಜನಕ್ಕೆ ರೆಕಮೆಂಡ್ ಆಗುತ್ತೆ ನನ್ನ ಈ ಪರ್ಟಿಕ್ಯುಲರ್ ವಿಡಿಯೋ. ಸೊ ಯಾರಿಗೆ ಬೇಕಾಗಿದೆ ಅವರಿಗೆ ರೀಚ್ ಆಗಬೇಕು ಅಂತಂತಂದರೆ ಸುಮಾರಷ್ಟು ಜನ ಇದನ್ನು ಹೈಪ್ ಮಾಡಿದ್ರೆ ಮಾತ್ರ ಆಗುತ್ತೆ. ಓಕೆ,
ಮತ್ತೇನಾದರೂ ಡೌಟ್ಸ್ ಇದ್ದರೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಖಂಡಿತವಾಗ್ಲೂ ಉತ್ತರ ಕೊಡೋದಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ಈ ವಿಡಿಯೋ ನಿಮಗೆ ಧನ್ಯವಾದ.